ಯೋಗೇಶ್ವರ್ ಕುಮಾರಸ್ವಾಮಿ ಒಂದಾಗಿದ್ರು. 2023 ಚುನಾವಣೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವಿರುದ್ಧ ಕುಮಾರಸ್ವಾಮಿ ಗೆದ್ರು. ಬಿಜೆಪಿಯ ಯೋಗೇಶ್ವರ್ ಗೆದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಒಂದು 25,000 ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಬದಲಾಗಿ JDS ಕೋಟ್ ಹಾಕಿದ್ರು. ಇಡೀ ರಾಜ್ಯದಲ್ಲಿ ಮುಸ್ಲಿಮ್ಸು JDS ಕೋಟ್ ಹಾಕಿರೋದು ಎರಡೇ ಕ್ಷೇತ್ರ, ಒಂದು ಚನ್ನಪಟ್ಟಣದಲ್ಲಿ, ಮತ್ತೊಂದು ಹಾಸನದಲ್ಲಿ ಬಿಜೆಪಿ ಪ್ರೀತಮ್ ಗೌಡರು ಗೆಲ್ಲಬಾರ್ದು ಅಂತ JDS ಕೋಟ್ ಹಾಕಿದ್ರು. ಚನ್ನಪಟ್ಟಣದಲ್ಲಿ ಬಿಜೆಪಿಯ ಯೋಗೇಶ್ವರ್ ಗೆಲ್ಲಬಾರ್ದು ಅಂತ ಕುಮಾರಸ್ವಾಮಿ ಅವ್ರಿಗೆ ಹಾಕಿದ್ರು. ಇನ್ನು ಎಲ್ಲ ಕಡೆ ಮುಸಲ್ಮಾನರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು 99%. ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಸೋತರೂ ಸಹ ಯೋಗೇಶ್ವರ್ ಮರುದಿನವೇ JDS ಬಿಜೆಪಿ ಮೈತ್ರಿ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟಕ್ಕೆ ಹೋದ್ರು, ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ರು. ಇದಾಳೆ ಕತೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಹಳೆ ಮೈಸೂರು ಭಾಗದಲ್ಲಿ ಹೀನಾಯವಾಗಿ ಸೋಲ್ಸೋಕೆ ಕಾರಣ ಈ JDS ಬಿಜೆಪಿ ಮೈತ್ರಿಕೂಟ. ಗ್ರಾಮಾಂತರದಲ್ಲಿ DK ಸುರೇಶ್ ಅವರನ್ನ ಸೋಲಿಸಲಿಕ್ಕೆ ಕಾರಣ ಇದು ಬಿಜೆಪಿ JDS ಮೈತ್ರಿಕೂಟ. ಆದರೆ ಈಗ ಚನ್ನಪಟ್ಟಣದಲ್ಲಿ ಶಾಸಕರಾದಂಥ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಬೈ ಎಲೆಕ್ಷನ್ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ನನಗೆ ಸ್ಪರ್ಧೆ ಮಾಡ್ಲಿಕ್ಕೆ ಹೇಳಿದ್ರೆ ನಾನು ತಯಾರಾಗ್ತೀನಿ ಅಂತ ನಿನ್ನೆ ಅಷ್ಟೇ ಯೋಗೇಶ್ವರ್ ಹೇಳಿದ್ರು. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಇಲ್ಲ, ಇದು ನಮ್ಮ ಕ್ಷೇತ್ರ, JDS ಕ್ಷೇತ್ರ, ನಾವು ಹೇಗೆ ತಾನೇ ಬಿಟ್ಕೊಡಕ್ಕೆ ಸಾಧ್ಯ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ಅಭ್ಯರ್ಥಿಯನ್ನು ಯಾರು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಈ ಮಾತು ಕೇಳ್ತಿದ್ದಂತೆ ಯೋಗೇಶ್ವರ್ ಜಂಗಾಬಲ್ವೇ ಒಂಥರ ಫುಲ್ ತಂಡ ಹೊಡೆದ್ಬಿಟ್ರು. ಏನು ಗುರು ಹಿಂಗೆ ಅಂತ. ನೀವು 2 ಬಾರಿ MLA ಆಗಿದ್ದೀರಿ ಕುಮಾರಸ್ವಾಮಿ ಅವರೇ. ನಾನು ಈ ಕ್ಷೇತ್ರದಲ್ಲಿ 8 ಚುನಾವಣೆಗಳನ್ನ ಸ್ಪರ್ಧೆ ಮಾಡಿದ್ದೀನಿ, 5 ಸಾರಿ ಗೆದ್ದಿದ್ದೀನಿ ಅನ್ನೋದು ಯೋಗೇಶ್ವರ್ ವಾದ. 1999ರಲ್ಲಿ ಯೋಗೇಶ್ವರ್ ಪಕ್ಷೇತರವಾಗಿ ಗೆಲ್ತಾರೆ. 2004 ಕಾಂಗ್ರೆಸ್ಸಿಂದ ಗೆಲ್ತಾರೆ. 2003 ಚುನಾವಣೆಯಲ್ಲಿ, 2008 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸಿಂದ ಗೆಲ್ತಾರೆ. 3ನೇ ಬಾರಿ MLA ಆಗ್ತಾರೆ. ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ. ಬೈ ಎಲೆಕ್ಷನ್ನಲ್ಲಿ JDSನ ಅಶ್ವಥ್ ವಿರುದ್ಧ ಸೋಲ್ತಾರೆ. ಮತ್ತೆ ಅಶ್ವಥ್ ಅವ್ರನ್ನ ಆಪರೇಷನ್ ಕಮಲಕ್ಕೆ ಒಳಗಡೆ ಮಾಡಿ ಮತ್ತೆ ಬೈ ಎಲೆಕ್ಷನ್ ಯೋಗೇಶ್ವರ್ ಗೆಲ್ತಾರೆ, ಮಂತ್ರಿ ಆಗ್ತಾರೆ. ಮಂಡ್ಯ ಜಿಲ್ಲೆ ಯಾವಾಗಲೂ ನೀರಿರುತ್ತೆ KRS ಕಾರಣಕ್ಕೆ. ಒಣಗೋಗಿದ್ದಂಥ ಚನ್ನಪಟ್ಟಣಕ್ಕೆ ದೇವೇಗೌಡರ ಬ್ಯಾರೇಜಿಂದ ನೀರು ತಂದು ಕೊಡ್ತಾರೆ. ಆಧುನಿಕ ಭಗೀರಥ ಅಂತ ಅನ್ಸ್ಕೋತಾರೆ. 2013ರಲ್ಲಿ ಕಾಂಗ್ರೆಸ್ ಸೇರ್ತಾರೆ. ಚುನಾವಣೆಗೆ ಮುನ್ನ ಯೋಗೇಶ್ವರ್, ಸಿದ್ದರಾಮಯ್ಯ, DK ಶಿವಕುಮಾರ್ ಮೆರವಣಿಗೆಯಲ್ಲಿ ಯೋಗೇಶ್ವರ್ನ ಕಾಂಗ್ರೆಸ್ ಸೇರಿಸ್ಕೋತಾರೆ. ಬಟ್ ಟಿಕೆಟ್ ಕೊಡಲ್ಲ. ಉತ್ತರ ಪ್ರದೇಶಕ್ಕೆ ಹೋಗಿ ಸಮಾಜವಾದಿ ಪಾರ್ಟಿಯ B.Pharm ಇಸ್ಕೊಬಂದು ಸೈಕಲ್ ಚಿಹ್ನೆ ಅಡಿ ನಿಂತು ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಚುನಾವಣೆ ಗೆಲ್ತಾರೆ ಯೋಗೇಶ್ವರ್. 2018ರಲ್ಲಿ ಕುಮಾರಸ್ವಾಮಿ ವಿರುದ್ಧ ಸೋಲ್ತಾರೆ ಯೋಗೇಶ್ವರ್. 2023ರಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋಲ್ತಾರೆ ಯೋಗೇಶ್ವರ್. ಯಾಕೆಂದರೆ ಮುಸಲ್ಮಾನರು JDSಗೆ ಒಂದು ಸೈಡ್ ಓಟ್ ಹಾಕ್ತಾರೆ. ಈಗ JDS ಬಿಜೆಪಿ ಮೈತ್ರಿಕೂಟ. ಈಗ ಈ ಕ್ಷೇತ್ರ ನನಗೆ ಬೇಕೇ ಬೇಕು ಅಂತ ಕುಮಾರಸ್ವಾಮಿ ಕೂತಿದ್ದಾರೆ. ಯೋಗೇಶ್ವರ್ ಹೇಳ್ತಾರೆ, ನಾನು 8 ಬಾರಿ ಚುನಾವಣೆಯನ್ನು ನಿಂತಿದ್ದೀನಿ, 9ನೇ ಬಾರಿ ಚುನಾವಣೆ ನಿಲ್ತಾ ಇದ್ದೀನಿ, ಮೈತ್ರಿಕೂಟದ ಅಭ್ಯರ್ಥಿ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಕುಮಾರಸ್ವಾಮಿ ಅವರು ಕ್ಷೇತ್ರ ನಂದು ಅಂತಾರೆ. ಕುಮಾರಸ್ವಾಮಿ ಅವರೇ ನೆನ್ಪಿಟ್ಕೊಳ್ಳಿ, ನೀವು 2 ಬಾರಿ ಸ್ಪರ್ಧೆ ಮಾಡಿದ್ದೀರಿ ಅಷ್ಟೇ. ಈ ಕ್ಷೇತ್ರದಲ್ಲಿ ನಿಂತು ಗೆದ್ದಿದ್ದೀರಿ. ನಾನು ಈ ಕ್ಷೇತ್ರದಲ್ಲಿ 5 ಬಾರಿ ಗೆದ್ದವನು, 8 ಬಾರಿ ನಿಂತವನು. ಇದು ನನ್ನ ಕ್ಷೇತ್ರ, ಚನ್ನಪಟ್ಟಣ ತವರು ಕ್ಷೇತ್ರ. ಕುಮಾರಸ್ವಾಮಿ ಅವರು ಹಾಸನದಿಂದ ರಾಮನಗರಕ್ಕೆ ಬಂದು ರಾಮನಗರದಲ್ಲಿ ನಿಂತರು, ಕನಕಪುರ MP ಆಗಿದ್ರು, ರಾಮನಗರ MLA ಆಗಿದ್ರು, ಚನ್ನಪಟ್ಟಣಕ್ಕೆ ಬಂದರು. ನಾನೆಲ್ಲಿಗೆ ಹೋಗ್ಲಿ, ನಮ್ಮೂರು ಚನ್ನಪಟ್ಟಣ, ನಾನು ಚುನಾವಣೆ ನಿಲ್ತೀನಿ ಅಂತಿದ್ದಾರೆ ಯೋಗೇಶ್ವರ್. ಬಟ್ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಬರೋವರೆಗೂ ಸಹ ನಿಖಿಲ್ ಅಂತ ಹೇಳ್ತಿದ್ರು. ಆದರೆ ಚನ್ನಪಟ್ಟಣಕ್ಕೆ DK ಶಿವಕುಮಾರ್ ಬಂದು ನಾನೇ ಸ್ಪರ್ಧೆ ಮಾಡ್ತೀನಿ ಅಂದಾಗ ನಿಖಿಲ್ ಬೇಡ, ಯೋಗೇಶ್ವರ್ ರೆಡಿ ಆಗಲಿ ಅಂತ ಹೇಳಿ ಕಳಿಸಿದ್ರು. ಆದರೆ ಯಾವಾಗ DK ಶಿವಕುಮಾರ್ ಬರಲ್ಲ, DK ಸುರೇಶ್ ನಿಲ್ಲಲ್ಲ, ಐಶ್ವರ್ಯ ಅವ್ರು ನಿಲ್ಲಲ್ಲ ಅಂತ ಮತ್ತೆ ಘೋಷಣೆ ಆಯಿತು, ಮತ್ತೆ ನಿಖಿಲ್ ಅವ್ರನ್ನ ಸ್ಪರ್ಧೆ ಮಾಡುವ ಉತ್ಸಾಹದಲ್ಲಿ ಈಗ ಕುಮಾರಸ್ವಾಮಿ ಅವರು ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯ ಲೋಕಸಭೆ 2019ರಲ್ಲಿ ಸೋತಿದ್ರು. 2023ರಲ್ಲಿ ರಾಮನಗರ MLA ಸೋತಿದ್ದಾರೆ. 2 ಚುನಾವಣೆಯನ್ನು ಸೋತಿರ್ತಕ್ಕಂಥ ನಿಖಿಲ್ ಅವ್ರಿಗೆ ಒಂದು ಜಾಗ ಕೊಡಬೇಕು, ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ನಿಖಿಲ್ ಅವ್ರನ್ನ ಸ್ಪರ್ಧೆ ಮಾಡುವಂಥ ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಯೋಗೇಶ್ವರ್ಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯೋಗೇಶ್ವರ್ ಸಿಂಗಲ್ ಲೈನ್, ನಮ್ಮೂರಲ್ಲಿ ಚುನಾವಣೆ ನಿಲ್ಲಬೇಕಾ ಬೇಡವಾ ಅಂತ ಮೈತ್ರಿ ನಾಯಕರಾಗಿ ಕೇಳಬೇಕಾಗಿತ್ತು. ಕೇಳಿದೆ, ನೀವು ಓಕೆ ಅಂದಿದ್ರಿ, ಈಗ ಬೇಡ ಅಂತಿದ್ದೀರಿ. ಆದರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಬಿಕಾಸ್ ಆಫ್ ನನಗಿರೋ ಚನ್ನಪಟ್ಟಣ ಮಾತ್ರ. ನನಗೆ ಚನ್ನಪಟ್ಟಣ ಬಿಟ್ಟರೆ ಬೇರೆ ನೆಲೆ ಇಲ್ಲ. ನನಗೆ ಚನ್ನಪಟ್ಟಣ ನಮ್ಮೂರು, ನಾನು ನಿಲ್ತೀನಿ ಅಂತ ಯೋಗೇಶ್ವರ್ ರೆಡಿ ಆಗಿದ್ದಾರೆ.
ಈಗ ಚನ್ನಪಟ್ಟಣದಲ್ಲಿ ತ್ರಿಕೋನ ಸ್ಪರ್ಧೆ. ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ. ಅಖಾಡ ಫಿಕ್ಸ್. ಯೋಗೇಶ್ವರ್ ಸ್ಪರ್ಧೆ ಮಾಡೋದು ಖಚಿತ, ಅದು ಪಕ್ಷೇತರ ಅಭ್ಯರ್ಥಿಯಾಗಿ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಖಚಿತ, ಅದು JDS BJP ಮೈತ್ರಿಕೂಟದ ಅಭ್ಯರ್ಥಿಯಾಗಿ. ಈ ಕುಮಾರಸ್ವಾಮಿ ಸೀಟ್ ಕೊಡಲ್ಲ ಇನ್ನೇನರ್ಥ? ಯೋಗೇಶ್ವರ್ ಅಂತೂ JDS ನಿಲ್ಲಲ್ಲ. ಇಲ್ಲ ಜೈಮುತ್ತು ಕೊಡ್ತಾರ? JDS ಕಾರ್ಯಕರ್ತರು ಒಂದಷ್ಟು ಮಾತಿದೆ. JDS ಕಾರ್ಯಕರ್ತರು ಹೇಳೋದೇನು ಅಂದರೆ, ನೋಡಿ ಇಲ್ಲಿ ನಾವು DK ಶಿವಕುಮಾರ್ ಟೀಮ್ ವಿರುದ್ಧ ಗೆಲ್ಲಬೇಕು ಅಂದರೆ ಯೋಗೇಶ್ವರ್ ಸೂಕ್ತ ಅಥವಾ ನಿಖಿಲ್ ಕುಮಾರಸ್ವಾಮಿ ಸೂಕ್ತ. ನಿಖಿಲ್ ಕುಮಾರಸ್ವಾಮಿ ನಿಲ್ಲಿ ಅಥವಾ ಯೋಗೇಶ್ವರ್ ನಿಲ್ಲಿ, ಇಬ್ಬರಲ್ಲಿ ಯಾರೋ ನಿಲ್ಲಿ. ಆದರೆ ನಿಖಿಲ್ ಅವ್ರು ನಿಂತ್ಕೊಂಡು ಯೋಗೇಶ್ವರ್ ನಿಂತ್ಕೊಂಡ್ರೆ ಕಾಂಗ್ರೆಸ್ ಅವ್ರು ಗೆಲ್ತಾರೆ. ನಾವು ಗೆಲ್ಲಕ್ಕಾಗಲ್ಲ ಅನ್ನೋ ದಾಟಿಯಲ್ಲಿ JDS ಅವರು ಇದ್ದಾರೆ. ಕಾಂಗ್ರೆಸ್ ವರ್ಸಸ್ ಮೈತ್ರಿ ಆದರೆ ಮೈತ್ರಿಗೆ ಅವಕಾಶ ಇದೆ. ಕಾಂಗ್ರೆಸ್ ವರ್ಸಸ್ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂದರೆ ನಿಖಿಲ್ ಕುಮಾರಸ್ವಾಮಿಗೆ ಅವಕಾಶ ಇಲ್ಲ. ಇನ್ನು ನಿಖಿಲ್ ಕೊಡದೆ ನೀವು ಯಾರೋ ಬೇರೆಯವ್ರು ಕೊಡೋದೇ ಆದರೆ ಯೋಗೇಶ್ವರ್ನೇ ಕ್ಯಾಂಡಿಡೇಟ್ ಮಾಡಿ ಅನ್ನೋದು ಒಂದು ಚರ್ಚೆ ಇದೆ, ಬಟ್ ಗೊತ್ತಿಲ್ಲ. ಇನ್ನೊಂದು ವಿಷಯ, ಬಹುತೇಕ ಜನ ಚನ್ನಪಟ್ಟಣ BJP ಬಿಟ್ಟರೆ ಯೋಗೇಶ್ವರ್ ನಗಣ್ಯ ಅಂತ ಕೆಲವರು ಮಾತಾಡ್ತಿರ್ತಾರೆ. ನನಗೂ ಒಂದಷ್ಟು ಜನ ಸ್ನೇಹಿತರು ಹೇಳ್ತಿದ್ರು, ಶಿವು ನಗಣ್ಯ ಯೋಗೇಶ್ವರು BJP ಬಿಟ್ಟರೆ ಅಂತ. ಆದರೆ ನಾನು ಹೇಳ್ತೀನಿ, ಚನ್ನಪಟ್ಟಣದಲ್ಲಿ BJP ನಗಣ್ಯ, ಯೋಗೇಶ್ವರ್ ಶಕ್ತಿವಂತ. 1999 ಚುನಾವಣೆ TV ಗುರುತಲ್ಲಿ ಇಂಡಿಪೆಂಡೆಂಟ್ MLA ಆಗಿ ಆಯ್ಕೆ ಆಗುವಂಥ ವ್ಯಕ್ತಿ ಯೋಗೇಶ್ವರ್. ಅದು JDSನ ವರದೇಗೌಡರು, ಕಾಂಗ್ರೆಸ್ನ ಸಾದತ್ ಅಲಿ ಖಾನ್ ವಿರುದ್ಧ ಚುನಾವಣೆಯಲ್ಲಿ ಯೋಗೇಶ್ವರ್ ಗೆಲ್ತಾರೆ. ಅದು 18,000 ಮತಗಳ ಅಂತರದಲ್ಲಿ. ಮತ್ತೆ 2004 ಚುನಾವಣೆಯಲ್ಲಿ ಯೋಗೇಶ್ವರ್ JDSನ ಅಶ್ವಥ್ ವಿರುದ್ಧ ಗೆಲ್ತಾರೆ. ಅವತ್ತು ಗೆಲುವಿನ ಅಂತರ 16,000. ಅಂದರೆ ಯೋಗೇಶ್ವರ್ಗೆ 99 ಚುನಾವಣೆಯಲ್ಲಿ 50,000 ಓಟ್ ಬರುತ್ತೆ, 2004 ಚುನಾವಣೆಯಲ್ಲಿ 64,000 ಓಟ್ ಬರುತ್ತೆ, 2008ರಲ್ಲಿ 69,000 ಮತ ಪಡಿತಾರೆ. ಅಶ್ವಥ್ 64,000 ಮತ ಪಡೆದು ಸೋಲ್ತಾರೆ. JDS ಕಾಂಗ್ರೆಸ್ಸಿಂದ ಯೋಗೇಶ್ವರ್ 2008ರಲ್ಲಿ 3ನೇ ಬಾರಿ ಗೆಲ್ತಾರೆ. ನಂತರ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಆದಾಗ ಅಶ್ವಥ್ ಗೆಲ್ತಾರೆ, ಯೋಗೇಶ್ವರ್ ಸೋಲ್ತಾರೆ. ಅದು 400-500 ಓಟಲ್ಲಿ. ಮತ್ತೆ ಅವ್ರನ್ನೂ ಆಪರೇಷನ್ ಕಮಲಕ್ಕೆ ಇಡ್ತಾರೆ ಯೋಗೇಶ್ವರ್ ಅಶ್ವತ್ನ. ಬೈ ಎಲೆಕ್ಷನ್ ಯೋಗೇಶ್ವರ್ ಗೆಲ್ತಾರೆ. ಗೆದ್ದು ಮಂತ್ರಿಯಾಗಿ ದೇವೇಗೌಡ ಬ್ಯಾರೇಜಿಂದ ಪೈಪ್ ಹಾಕಿ ಏತ ನೀರಾವರಿ ಮೂಲಕ ಚನ್ನಪಟ್ಟಣ ಎಲ್ಲ ಕೆರೆಗಳನ್ನ ತುಂಬಿಸ್ತಾರೆ. ಹೊಸದಾಗಿ ಒಂದಷ್ಟು ಕೆರೆ ಕಟ್ಟಿಸ್ತಾರೆ. 2013 ವಿಧಾನಸಭೆ ಚುನಾವಣೆ ಸ್ನೇಹಿತರೆ, ಅವತ್ತು ಯೋಗೇಶ್ವರ್ ಸಮಾಜವಾದಿ ಪಾರ್ಟಿಯಿಂದ ನಿಂತು 80,000 ಮತ ಪಡೆದಿದ್ದಾರೆ. ಅನಿತಾ ಕುಮಾರಸ್ವಾಮಿ 73,000. 7,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ 6,400 ಮತಗಳಲ್ಲಿ ಯೋಗೇಶ್ವರ್ ಗೆಲ್ತಾರೆ. ಮತ್ತು 2018 ಪತ್ನಿ ಸೋಲಿನಿಂದ ಬೇಸರಗೊಂಡಂಥ ಕುಮಾರಸ್ವಾಮಿ ಅವರು ರಾಮನಗರನು ನಿಲ್ತಾರೆ, ಚನ್ನಪಟ್ಟಣ ನಿಲ್ತಾರೆ. ಅವತ್ತು ಕುಮಾರಸ್ವಾಮಿ ಅವರಿಗೆ 8,000 ಮತ, ಯೋಗೇಶ್ವರ್ಗೆ 67,000 ಮತ. ಅವತ್ತು ಕುಮಾರಸ್ವಾಮಿ ಯೋಗೇಶ್ವರ್ ವಿರುದ್ಧ 21,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಮೊನ್ನೆ 2023 ಮತ್ತೆ ಯೋಗೇಶ್ವರ್ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಾರೆ. ಕುಮಾರಸ್ವಾಮಿ JDS ನಿಲ್ತಾರೆ, 96,000 ಮತ, ಯೋಗೇಶ್ವರ್ಗೆ 80,000 ಮತ. 16,000 ಮತಗಳ ಅಂತರದಲ್ಲಿ, ಸರಿಸುಮಾರು 96,000 ಕುಮಾರಸ್ವಾಮಿ ಅವರಿಗೆ, 80,000 ಯೋಗೇಶ್ವರ್ ಅವರಿಗೆ. 16,000 ಮತಗಳಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ. ಮುಸಲ್ಮಾನರ ಮತಗಳು ಯೋಗೇಶ್ವರ್ ಗೆದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಒಂದು 25,000 ಸಾಲಿಡ್ ಮತ ಕುಮಾರಸ್ವಾಮಿ ಅವರು ಬೀಳುತ್ತೆ. ಮುಸಲ್ಮಾನರ ಮತ ಈಗ ಮೈನಸ್, BJP ಜೊತೆ ಸೇರಿ ಸೆಂಟ್ರಲ್ ಮಿನಿಸ್ಟರ್ ಆಗೋರಲ್ಲ. 96,000ದಲ್ಲಿ 26,000 ಕಳೆದ್ರೆ 70,000 ಕುಮಾರಸ್ವಾಮಿ, 80,000 ಯೋಗೇಶ್ವರ್ ಅಂತ ಲೆಕ್ಕಾಚಾರಗಳು. ಬಟ್ BJP ಅಲ್ವಾ ಶಿವು, BJP ಓಟು ಠೇವಣಿ ಬರಲ್ಲ ಅಲ್ಲಿ. ಅದನ್ನು ಕೂಡ ನಿಮಗೆ ರೀಕಾಲ್ ಮಾಡಿ ಹೇಳ್ಬಿಡ್ತೀನಿ. 2013 ಚುನಾವಣೆ ಯೋಗೇಶ್ವರ್ ಸಮಾಜವಾದಿ ಪಾರ್ಟಿ 80,000, JDS ಅನಿತಾ ಕುಮಾರಸ್ವಾಮಿ 73,000, ಸಾದತ್ ಅಲಿ ಖಾನ್ ಕಾಂಗ್ರೆಸ್ಸಿಂದ 8,000, BJPಯ ರವಿಕುಮಾರ್ ಗೌಡ ಪಡೆದಂಥ ಮತ 1,600 ಮತ, ಡೆಪಾಸಿಟ್ ಬರಲಿಲ್ಲ. ಅಂಡ್ 2008ರಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ಸಿಂದ 69,000, ಅನಿತಾ ಅಶ್ವಥ್ 64,000, BJPಯಿಂದ ಎನ್ ರಮೇಶ್ 3,434 ಮತ. ಅಂದರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವರ್ಸಸ್ JDS ವರ್ಸಸ್ ಕಾಂಗ್ರೆಸ್. DK ಬ್ರದರ್ಸ್ ಈಗ ಮತ್ತೆ ಬಂದು ನಾವು ನಿಲ್ತೀವಿ ಅಂತಂದ್ರೆ ಏನು ಮಾಡ್ತಾರೆ ನೋಡಬೇಕು, ಹೇಳಕ್ಕಾಗಲ್ಲ. DK ಸುರೇಶ್ ಅವರು ಕಂಟೆಸ್ಟ್ ಮಾಡಿದ್ರು ಮಾಡ್ಬೋದೇನು. ಯೋಗೇಶ್ವರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್. ಯಾಕಂದ್ರೆ JDS ಇಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಮಗನಿಗಾಗಿ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಕುಮಾರಸ್ವಾಮಿ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ. ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಕಾಂಗ್ರೆಸ್, ಈ ಆಟ ಫಿಕ್ಸ್.
ಬಟ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಚನ್ನಪಟ್ಟಣದಲ್ಲಿ JDS ಕಾರ್ಯಕರ್ತರು ಹೇಳೋದು ನಿಖಿಲ್ ಕುಮಾರಸ್ವಾಮಿ ಅವರು ನಿಂತರೆ ಓಕೆ, ಯೋಗೇಶ್ವರ್ ಸಪೋರ್ಟ್ ಮಾಡಬೇಕು, ಆಗ ಗೆಲ್ಬೋದು. ಆದರೆ ಯೋಗೇಶ್ವರು ನಿಂತ್ಕೊಂಡು, ನಿಖಿಲು ನಿಂತ್ಕೊಂಡು, ಕಾಂಗ್ರೆಸ್ಸಿಂದ DK ಸುರೇಶ್ ನಿಂತ್ಕೊಂಡ್ರೆ DK ಸುರೇಶ್ ಗೆದ್ದು ವಿಧಾನಸಭೆಗೆ ಹೋಗ್ತಾರೆ. ನಮ್ಮ ಕಿತ್ತಾಟದಲ್ಲಿ ಕಾಂಗ್ರೆಸ್ ಗೆಲ್ಲಬಾರ್ದು ಅನ್ನೋದು JDS ಅವರ ವಾದ. ಅಟ್ ದಿ ಸೇಮ್ ಟೈಮ್ ನಿಖಿಲ್ ಅವರು ನಿಲ್ಲೋಕೆ ಇಷ್ಟ ಇರಬೇಕಾದ್ರೆ ತಡೆಯೋದೇನು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಹಾಗಾಗಿ ಕ್ಷೇತ್ರ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಕಟಿಬದ್ಧರಾಗಿದ್ದಾರೆ. ಕಾರ್ಯಕರ್ತರಿಗಾಗಿ ನಿಖಿಲ್ ಅವರನ್ನ ಸ್ಪರ್ಧೆ ಮಾಡಿಸ್ತಾ ಇದ್ದಾರೆ. ಈ 3ನೇ ಬಾರಿ ನಾರಾ ಗೆಲುವು ಸಿಗುತ್ತಾ ನಿಖಿಲ್ ಅವ್ರಿಗೆ ಅಂತ ಕಾದು ನೋಡಬೇಕು. ಜೊತೆಗೆ ಆಗಲೇ 2 ಚುನಾವಣೆ ಕುಮಾರಸ್ವಾಮಿ ವಿರುದ್ಧ ಸೋತಿದ್ದಾರೆ. ಅಲ್ಲೇ ಕುಮಾರಸ್ವಾಮಿ ಅವರ ಪತ್ನಿ ಸೋಲಿಸಿದ್ರು ಯೋಗೇಶ್ವರ್. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ವಿರುದ್ಧ ಯೋಗೇಶ್ವರ್ ಗೆಲ್ತಾರಾ, ಅಥವಾ ಕಾಂಗ್ರೆಸ್ನಿಂದ DK ಸುರೇಶ ಅಥವಾ ರಘುನಂದನ್ ರಾಮಣ್ಣ ಅವರ ಇವ್ರು ಯಾರು ಗೆಲ್ತಾರ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ವೀಕ್ಷಕರೇ, ಚನ್ನಪಟ್ಟಣದವರಾಗಿದ್ರೆ ಕಾಮೆಂಟ್ ಮಾಡಿ, ಬೇರೆಯವರಾದ್ರೂ ತಿಳಿಸಿ, ಪರವಾಗಿಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಗೆಲ್ಲೋದು ಯಾರು? ಯೋಗೇಶ್ವರ್ ಅವರ, ನಿಖಿಲ್ ಕುಮಾರಸ್ವಾಮಿ ಅವರ, ಅಥವಾ ಕಾಂಗ್ರೆಸ್ಸಿಂದ DK ಸುರೇಶ? ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.